ಹತ್ತನೇ ಆವೃತ್ತಿಯ ಟಿ20 ವಿಶ್ವಕಪ್ನಲ್ಲಿ ಈಗ ಕ್ಲೈಮ್ಯಾಕ್ಸ್ ಸ್ಟೇಜ್ಗೆ ಬಂದಿದ್ದೇವೆ. ಟೂರ್ನಿಯಲ್ಲಿ ಇನ್ನ 3 ಪಂದ್ಯಗಳಷ್ಟೇ ಬಾಕಿ ಇದೆ. ಇವತ್ತು ಸೌತ್ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ತಂಡಗಳ ನಡುವೆ ಮೊದಲ ಸೆಮಿಫೈನಲ್ ಫೈಟ್ ನಡೆಯಲಿದೆ. ಸೊ ಈ ಪಂದ್ಯದಲ್ಲಿ ಗೆದ್ದವರು ಸೀದಾ ಫೈನಲ್ ಟಿಕೆಟ್ನೊಂದಿಗೆ ಚಾಂಪಿಯನ್ ರೇಸ್ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಈ ಪಂದ್ಯವನ್ನ ಗೆಲ್ಲುವಂತ ಫೇವರೆಟ್ ಟೀಮ್ ಯಾವುದು? ಕಿವೀಸ್ಗಿಂತ ಹರಿಣ ಪಡೆ ಸ್ಟ್ರಾಂಗ್ ಆಗಿದ್ಯಾ? ಸೊ ಇಬ್ಬರಲ್ಲಿ ಯಾರು ಫೈನಲ್ಗೆ ಬಂದ್ರೆ ಭಾರತಕ್ಕೆ ಪ್ಲಸ್ ಆಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ತಂಡಗಳು ಇವತ್ತು ಮುಖಾಮುಖಿ ಆಗ್ತಿವೆ. ಜೊತೆಗೆ ಈ ಎರಡೂ ತಂಡಗಳು ಇದುವರೆಗೆ ಈ ಫಾರ್ಮೆಟ್ನಲ್ಲಿ ಟ್ರೋಫಿಯನ್ನ ಗೆದ್ದಿಲ್ಲ. ಹೀಗಾಗಿ ಚೊಚ್ಚಲ ಕಪ್ನ ಆಸೆಯೊಂದಿಗೆ ಕಣಕ್ಕಿಳಿತಾ ಇದ್ದು ಗೆದ್ದವರು ಪ್ರಶಸ್ತಿ ಸುತ್ತಿಗೆ ಸೆಲೆಕ್ಟ್ ಆಗ್ತಾರೆ. ಸೋತವರಿಗೆ ಒನ್ಸ್ ಅಗೇನ್ ಹಾರ್ಟ್ ಬ್ರೇಕ್. ಹೈ ವೋಲ್ಟೇಜ್ ಮ್ಯಾಚ್ಗಾಗಿ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನ ಸಿದ್ಧವಾಗಿದೆ. ಇನ್ನು ಈ ಟೂರ್ನಿಯಲ್ಲಿ ದಕ್ಷಿಣ ಆಫ್ರಿಕಾ ಅಜೇಯವಾಗಿ ಸೆಮಿಫೈನಲ್ ತಲುಪಿದೆ. ಕಳೆದ ಆವೃತ್ತಿಯಲ್ಲೂ ಕೂಡ ಅಜೇಯವಾಗಿ ಫೈನಲ್ಗೆ ಬಂದಿದ್ರು. ಇನ್ನು ನ್ಯೂಜಿಲೆಂಡ್ ತಂಡ ಈ ಬಾರಿಯ ಟೂರ್ನಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿದೆ. ನ್ಯೂಜಿಲೆಂಡ್ಗೆ ಶಾಕ್ ಕೊಡುತ್ತಾ ಹರಿಣ ಪಡೆ. ಇನ್ನು ಈ ಹಿಂದಿನ ಸ್ಟಾಟ್ಸ್ಗಳನ್ನ ಹಾಗೆ ಈ ಬಾರಿ ಟೂರ್ನಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪೇರ್ ಮಾಡಿದ್ರೆ ನ್ಯೂಜಿಲೆಂಡ್ಗಿಂತ ಸೌತ್ ಆಫ್ರಿಕಾ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸೊ ಸತತ 7 ಪಂದ್ಯಗಳಲ್ಲಿ ಗೆದ್ದು ಸೌತ್ ಆಫ್ರಿಕಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರೆ ಗ್ರೂಪ್ ಸ್ಟೇಜ್ ನಲ್ಲಿ 3 ಹಾಗೆ ಸೂಪರ್ 8 ಸುತ್ತಿನಲ್ಲಿ 1 ಪಂದ್ಯವನ್ನ ನ್ಯೂಜಿಲೆಂಡ್ ತಂಡ ಗೆದ್ದಿದೆ. ಹಾಗೆ ಸೌತ್ ಆಫ್ರಿಕಾ ಪರ 7 ಪಂದ್ಯಗಳಿಂದ 53.60 ಸರಾಸರಿ ಹಾಗೆ 175 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ ಐಡಮ್ ಮಾರ್ಕ್ರಮ್ 268 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ತಂಡದ ಪರ ಹೈಯೆಸ್ಟ್ ಸ್ಕೋರರ್ ಆಗಿದ್ದಾರೆ. ಇನ್ನು ರಿಯಾನ್ ರಿಕಾಲ್ಟನ್ 2ನೇ ಅತಿ ಹೆಚ್ಚು ರನ್ಗಳನ್ನ ಗಳಿಸಿದ್ದಾರೆ. 38ರ ಸರಾಸರಿಯೊಂದಿಗೆ 171 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ 228 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಲುಂಗಿ ಎನ್ಗಿಡಿ ಸೌತ್ ಆಫ್ರಿಕಾದ ಮೇನ್ ವೆಪನ್ ಆಗ್ತಾರೆ. 6 ಇನ್ನಿಂಗ್ಸ್ಗಳಿಂದ 12 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಇನ್ನು ನ್ಯೂಜಿಲೆಂಡ್ ಪರ ಈ ಸ್ಟಾಟ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ಟೀಮ್ ಸೈಫರ್ಟ್ ಅತಿ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ದಾರೆ. 43.20 ಸರಾಸರಿ ಹಾಗೆ 157 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ 216 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇನ್ನು ವಿಕೆಟ್ಸ್ ಅಂತ ಬಂದಾಗ ರಚಿನ್ ರವೀಂದ್ರ 9 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಸೊ ಎರಡೂ ತಂಡಗಳು ಪರಸ್ಪರ 19 ಬಾರಿ ಟಿ20 ಪಂದ್ಯಗಳನ್ನ ಆಡಿವೆ. ಸೊ ಇದರಲ್ಲಿ ದಕ್ಷಿಣ ಆಫ್ರಿಕಾ ತಂಡ 12 ಪಂದ್ಯಗಳನ್ನ ಗೆದ್ದಿದ್ರೆ ನ್ಯೂಜಿಲೆಂಡ್ ತಂಡ 9 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಸೊ ಟಿ20 ವಿಶ್ವಕಪ್ ಅಂತ ಬಂದಾಗ 4 ಸಲ ಪರಸ್ಪರ ತಂಡಗಳು ಮುಖಾಮುಖಿ ಆಗಿದ್ದಾರೆ. ಬಟ್ ದಕ್ಷಿಣ ಆಫ್ರಿಕಾ ತಂಡ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಗೆದ್ದಿದೆ. ನ್ಯೂಜಿಲೆಂಡ್ ತಂಡ ಟಿ20 ವಿಶ್ವಕಪ್ನಲ್ಲಿ ಇದುವರೆಗೆ ಸೌತ್ ಆಫ್ರಿಕಾವನ್ನ ಸೋಲಿಸೋಕೆ ಆಗಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಸೌತ್ ಆಫ್ರಿಕಾ ತಂಡ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿರೋದು ಗೊತ್ತಾಗ್ತಿದೆ. ಆಲ್ರೆಡಿ ಇದೇ ಟೂರ್ನಿಯಲ್ಲಿ ಸೋಲಿನ ರುಚಿಯನ್ನು ಕೂಡ ತೋರಿಸಿದ್ದಾರೆ. ಗ್ರೂಪ್ ಸ್ಟೇಜ್ ನಲ್ಲಿ ನ್ಯೂಜಿಲೆಂಡ್ ಸೋಲಿಸಿರೋ ದಕ್ಷಿಣ ಆಫ್ರಿಕಾ. ಇನ್ನು ಇದೇ ಟೂರ್ನಿಯಲ್ಲಿ ಈಗಾಗಲೇ ಸೌತ್ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿ ಆಗಿದ್ವು. ಇಬ್ರು ಕೂಡ ಗ್ರೂಪ್ ಸ್ಟೇಜ್ ನಲ್ಲಿ ಗ್ರೂಪ್ ಡಿ ನಲ್ಲಿದ್ರು. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ನ್ಯೂಜಿಲೆಂಡ್ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನ ಕಳ್ಕೊಂಡು 175 ರನ್ಗಳನ್ನ ಸ್ಕೋರ್ ಮಾಡಿತ್ತು. ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಸೌತ್ ಆಫ್ರಿಕಾ ಇನ್ನೂ 17 ಎಸೆತ ಬಾಕಿ ಇರುವಂತೆಯೇ 17.1 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 178 ರನ್ಗಳನ್ನ ಗಳಿಸಿ ಗೆದ್ದು ಬೀಗಿತ್ತು. ಹೀಗಾಗಿ ಈ ಮ್ಯಾಚ್ ಅಲ್ಲೂ ಕೂಡ ಅವರೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದ್ದಾರೆ. ಜೊತೆಗೆ ಗೂಗಲ್ ಜೆಮಿನಿ ಕೂಡ ಆಲ್ರೆಡಿ 60% ಸೌತ್ ಆಫ್ರಿಕಾಗೆ ಗೆಲುವಿನ ಚಾನ್ಸಸ್ ಇದೆ, ಹಾಗೆ 40% ನ್ಯೂಜಿಲೆಂಡ್ಗೆ ಇದೆ ಅಂತ ಪ್ರೆಡಿಕ್ಟ್ ಮಾಡಿದೆ. ಇನ್ನು ನಾಳೆ ಇಂಗ್ಲೆಂಡ್ ವಿರುದ್ಧ ಭಾರತ 2ನೇ ಸೆಮೀಸ್ನಲ್ಲಿ ಮುಖಾಮುಖಿ ಆಗುತ್ತೆ. ಈ ಮ್ಯಾಚ್ ಅಲ್ಲಿ ಭಾರತ ಗೆಲ್ಲುವಂತ ಚಾನ್ಸಸ್ ಇದೆ. ಹೀಗಾಗಿ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಗೆದ್ರೆ ಭಾರತಕ್ಕೆ ಫೈನಲ್ ಪ್ರವೇಶ ಪಡೆದ್ರೆ ಸ್ವಲ್ಪ ಅಡ್ವಾಂಟೇಜ್ ಆಗ್ಬೋದು. ಇಲ್ಲದೇ ಇದ್ರೆ ಸೌತ್ ಆಫ್ರಿಕಾ ಬಂದ್ರೆ ನೆಕ್ ಟು ನೆಕ್ ಫೈಟ್ ಅಂತೂ ಇರುತ್ತೆ. ಯಾಕಂದ್ರೆ 2024ರ ವಿಶ್ವಕಪ್ ಫೈನಲ್ ನಲ್ಲೇ ಭಾರತ ಸೌತ್ ಆಫ್ರಿಕಾ ನಡುವೆ ಕ್ಲೋಸ್ ಗೇಮ್ ಆಗಿ ಅಂತಿಮವಾಗಿ ಭಾರತ ಗೆದ್ದಿತ್ತು. ಅಂಡ್ ಈ ಸಲ ಸೂಪರ್ 8 ಸುತ್ತಿನಲ್ಲಿ ಆಲ್ರೆಡಿ ಸೌತ್ ಆಫ್ರಿಕಾ ತಂಡ ಭಾರತವನ್ನ ಸೋಲಿಸಿದೆ. ಸೊ ಭಾರತ ಮತ್ತು ಸೌತ್ ಆಫ್ರಿಕಾ ಮತ್ತೊಮ್ಮೆ ಫೈನಲ್ ನಲ್ಲಿ ಮುಖಾಮುಖಿ ಆದ್ರೆ ಹೈ ವೋಲ್ಟೇಜ್ ಮ್ಯಾಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ನಿಮ್ಮ ಪ್ರಕಾರ ಇಂದಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ನಡುವೆ ಯಾರು ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.